ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಮನೆಯಲ್ಲಿ ಅಪ್ಪಿ ತಪ್ಪಿ ಕನ್ನಡಿ ಹೊಡೆದು ಹೋದರೆ ಅದು ಶುಭಾನ ಅಥವಾ ಅಶುಭಾನ? ಇದನ್ನು ತಿಳಿದುಕೊಳ್ಳುವ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮನೆಯಲ್ಲಿ ಕನ್ನಡಿ ಒಡೆದರೆ ಅದು ಶುಭಾನ ಅಥವಾ ಅಶುಭಾನ? ವಾಸ್ತು ಪ್ರಕಾರ ಮನೆಯಲ್ಲಿ ನಡೆಯುವ ಕೆಲ ಘಟನೆಗಳನ್ನು ಶಕುನ ಎನ್ನಲಾಗುತ್ತದೆ. ಈ ಶಕುನಗಳು ಭವಿಷ್ಯವನ್ನು ಸೂಚಿಸುತ್ತದೆ. ಹಾಗೆಯೇ ಮನೆಯಲ್ಲಿ ಕನ್ನಡಿ ಅಥವಾ ಗ್ಲಾಸ್ ಒಡೆದರೆ ಇದರ ಅರ್ಥವೇನು? ಅದರಿಂದ ಒಳ್ಳೆಯದ ಅಥವಾ ಕೆಟ್ಟದ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ವಾಸ್ತು ಪ್ರಕಾರ ಮನೆಯಲ್ಲಿ ವಸ್ತುಗಳನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಮಾತ್ರ ಒಳ್ಳೆಯದಾಗುತ್ತದೆ. ಮನೆಯ ವಸ್ತುಗಳ ವಿಚಾರಕ್ಕೆ ಬಂದರೆ ಕನ್ನಡಿ ಬಹಳ ಮುಖ್ಯವಾಗುತ್ತದೆ. ಕನ್ನಡಿಯು ಸರಿಯಾದ ಸ್ಥಳದಲ್ಲಿ ಇದ್ದರೆ ನಾವು ಬೇಗನೆ ಅಭಿವೃದ್ಧಿಯನ್ನು ಹೊಂದಬಹುದು. ಮನೆಯಲ್ಲಿ ಕನ್ನಡಿ ಇದ್ದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಹಾಗಾಗಿ ಮನೆಯಲ್ಲಿ ಒಂದಾದರೂ ಕನ್ನಡಿ ಇರಬೇಕು ಎನ್ನಲಾಗುತ್ತದೆ. ಅಲ್ಲದೆ ಜ್ಯೋತಿಷ್ಯದ ಪ್ರಕಾರ ಕನ್ನಡಿಯಲ್ಲಿ ಕುಟುಂಬದ ಭವಿಷ್ಯ ಇರುತ್ತದೆ. ಹಾಗಾಗಿ ಕನ್ನಡಿ ವಿಚಾರದಲ್ಲಿ ಕೆಲ ನಿಯಮಗಳನ್ನು ಅನುಸರಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕನ್ನಡಿ ಒಡೆಯಬಾರದು. ಕನ್ನಡಿ ಒಡೆದರೆ ಅಥವಾ ಒಡೆದ ಕನ್ನಡಿ ಮನೆಯಲ್ಲಿ ಇದ್ದರೆ ದೊಡ್ಡ ಸಮಸ್ಯೆಯ ಲಕ್ಷಣ ಎಂದು ಇದನ್ನು ನಂಬಲಾಗಿದೆ. ಇದು ಮುಂದಿನ ದಿನಗಳಲ್ಲಿ ಅನೇಕ ತೊಂದರೆಗಳು ಬರುವ ಸೂಚನೆಯನ್ನು ನೀಡುತ್ತದೆ. ಕನ್ನಡಿ ಅಥವಾ ಇತರ ಗಾಜಿನ ವಸ್ತುಗಳು ಒಡೆದು ಹೋದರೆ ಅವುಗಳು ವಿಭಿನ್ನ ಪರಿಣಾಮಗಳನ್ನು ನೀಡುತ್ತವೆ. ಕೆಲವೊಮ್ಮೆ ಇದು ಶುಭವಾದರೆ ಇನ್ನು ಕೆಲವೊಮ್ಮೆ ಇದು ಅಶುಭ ಪರಿಣಾಮಗಳನ್ನು ಬೀರುತ್ತದೆ. ಕೆಲವರು ಗಾಜು ಒಡೆದರೆ ಶುಭ ಎಂದು ಪರಿಗಣಿಸುತ್ತಾರೆ. ಕೆಲ ನಂಬಿಕೆಗಳ ಪ್ರಕಾರ ಕನ್ನಡಿ ಒಡೆದರೆ ಬಹಳ ಒಳ್ಳೆಯದಾಗುತ್ತದೆ. ಹಾಗೆಯೇ ಇದರ ಪ್ರಕಾರ ಮನೆಯ ಕಿಟಕಿ ಅಥವಾ ಬಾಗಿಲಿನ ಗಾಜು ಒಡೆದರೆ ಅದು ಅಶುಭವಲ್ಲ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಸುದ್ದಿ ಕೇಳಲಿದ್ದೀರಿ ಎಂದರ್ಥ. ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಕನ್ನಡಿ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಒಡೆದರೆ ಬಹಳ ಒಳ್ಳೆಯದಾಗುತ್ತದೆ. ಇದರಿಂದಾಗಿ ಮನೆಯಲ್ಲಿರುವ ಎಲ್ಲ ಕಷ್ಟಗಳು ಮಾಯವಾಗುತ್ತದೆ. ಮುಂದಿನ ದಿನಗಳಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಎನ್ನಲಾಗಿದೆ. ಆದರೆ ನೀವು ಮನೆಯಲ್ಲಿ ಕನ್ನಡಿ ಒಡೆದ ತಕ್ಷಣ ಅದನ್ನು ಸ್ವಚ್ಛ ಮಾಡಿ ಮನೆಯಿಂದ ಹೊರಹಾಕಬೇಕು. ಒಡೆದ ಗಾಜುಗಳು ನೆಗೆಟಿವ್ ಎನರ್ಜಿಯನ್ನು ಹೆಚ್ಚು ಮಾಡುತ್ತದೆ. ಹಾಗಾಗಿ ಇದನ್ನು ಬೀಸಾಡಿದರೆ ಒಳ್ಳೆಯದಾಗುತ್ತದೆ. ಇನ್ನು ಒಡೆದ ಕನ್ನಡಿಯಲ್ಲಿ ಎಂದಿಗೂ ಮುಖವನ್ನು ನೋಡಿಕೊಳ್ಳಬಾರದು. ಇದರಿಂದ ಕೆಟ್ಟದಾಗುತ್ತದೆ. ಅಲ್ಲದೆ ಇದರಿಂದ ಒಳ್ಳೆಯದಾಗುವುದರ ಬದಲಾಗಿ ಕೆಟ್ಟದಾಗುತ್ತದೆ. ಇಂತಹ ವಿಷಯಗಳನ್ನು ಎಷ್ಟೋ ಜನರು ನಂಬಿಕೆಯಿಂದ ಪಾಲಿಸುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿ ಕನ್ನಡಿ ಒಡೆದು ಹೋದರೆ ಅದು ಏನನ್ನು ಸೂಚಿಸುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.